ನೋಡಿ, ನಾವುಗಳೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರು ಮಾತಾಡ್ತೀವಿ. ಅದು ಕಾಮನ್ ವರ್ಡ್. ಇದು ಲೀಗಲ್ ವರ್ಡ್ ಇನ್ ದಿ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ವಿ ಕಾಲ್ಡ್ ಆಸ್ ಎ ಗವರ್ನಮೆಂಟ್ ಆಫ್ ಕರ್ನಾಟಕ ಅಥವಾ ಗವರ್ನಮೆಂಟ್ ಆಫ್ ಇಂಡಿಯಾ. ಯಾಕೆಂದರೆ ಭಾರತದ ಸರ್ಕಾರದ ಕೆಳಗಡೆ ಅವರು ಯಾವುದೇ ಸಿಗ್ನೇಚರ್ ಮಾಡಬೇಕಂದ್ರೆ ಭಾರತ ಸರ್ಕಾರ ಅಂತ ಸೈನ್ ಮಾಡಬೇಕಾಗ್ತದೆ, ಕರ್ನಾಟಕ ಸರ್ಕಾರ ಅಂತ ಸೈನ್ ಮಾಡಬೇಕಾಗ್ತದೆ. ಎಲ್ಲೂ ಯಾವುದೂ ಪಾರ್ಟಿ ಅಂತ ಸೈನ್ ಮಾಡೋಂಗಿಲ್ಲ. ದಟ್ ಈಸ್ ದ ಇಂಡಿಯಾ. ಅದಕ್ಕೋಸ್ಕರನೇ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಕೊಡಿಸಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಅಂತ ಹೇಳ್ಕೊಳ್ಳಿ ಅಂತ ಸರ್ಕಾರ ಫಾರ್ಮ್ ಮಾಡಿದ್ದಾರೆ. ಕ್ಲಿಯರ್. ಸೊ ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನನ್ನ ಒಂದು ಹಕ್ಕನ್ನು ನಾನು ಇವತ್ತು ಕೇಳ್ತಾ ಇದ್ದೀನಿ. ಅಂದರೆ ನಿಮ್ಗಳಕ್ಕು ಸರ್ವ ಜನಾಂಗದ ತೋಟ ಏನಿದೆಯಲ್ಲ, ಸಾರ್ವಜನಿಕರು ಏನಿದ್ದೀರಿ, ಸಾರ್ವಜನಿಕರ ಪರವಾಗಿ ಈ ಒಂದು ದಿನ ಈ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇ ಟೆಲಿಕಾಂ ಕಂಪನಿಗಳು ನಮ್ಮ ಮೇಲೆ ದೌರ್ಜನ್ಯಗಳನ್ನು ದಿನನಿತ್ಯ ನಡೆಸುತ್ತಿರುವುದನ್ನು ಗಮನಿಸ್ತಾ ಇದ್ದೀವಿ. ಯಾಕೆಂದರೆ ದಿನ ಬೆಳಿಗ್ಗೆ ಎದ್ದರೆ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ನಾವು ರೀಚಾರ್ಜ್ ಮಾಡ್ಕೋತಾ ಇದ್ದೀವಿ. ಆದರೆ ಇದೇ ಟೆಲಿಕಾಂ ಕಂಪನಿಯಾದ ನಮ್ಮ BSNL ಅನ್ನು ಇವರುಗಳು ಸರ್ವನಾಶ ಮಾಡಿದ್ದಾರೆ. ಯಾಕೆ ಸ್ವಾಮಿ ಇವ್ರುಗಳು BSNLನೇ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತಲ್ಲ, ನೀಟಾಗಿ ರೆಡಿ. ಯಾಕೆ ಇವರಿಗೆ ಟೆಕ್ನಾಲಜಿ ಇದರಲ್ಲಿ ಎಕ್ಸ್ಪರ್ಟೈಸ್ ಇಲ್ವಾ ಇವರು? ಅಥವಾ ಏನಾದರೂ ಕೊರತೆ ಇದೆಯಾ ಇವರಿಗೆ? BSNLನ ಇಂಪ್ರೂವ್ ಮಾಡಲಿಕ್ಕೆ ಏನಾದ್ರು ಕೊರತೆ ಇದೆಯಾ ಸ್ವಾಮಿ? ಹಣಕಾಸಿನ ಕೊರತೆ ಇದೆಯಾ? ಅಥವಾ ನಿಮಗೆ ಮಂತ್ಲಿ ಏನಾದರೂ ಬಂದು ಬೀಳುತ್ತಾ ಈ ಒಂದು ಸೋಕಾಲ್ಡ್ ಟೆಲಿಕಾಂ ಕಂಪ್ನಿಗಳಿಂದ? ಯಾವುದೇ ಪಾರ್ಟಿ ಜನ ನೋಡ್ತಾ ಇರಲಿ ಸ್ವಾಮಿ, ನೀವುಗಳು ಕಟ್ತಾ ಇರ್ತೀರ. ಪ್ರತಿ ದಿನ ನಾವು ಕನ್ಸ್ಯೂಮ್ ಮಾಡೋ ಡೇಟಾ ಆಗಲಿ, ನಾವು ಕರೆ ಮಾಡೋ ಕಾಲ್ ಆಗಲಿ, ಪ್ರತಿಯೊಂದೂ ದರ ಜಾಸ್ತಿ ಆಗಿದೆ. ನಮಗೆ ಬೇರೆದೆಲ್ಲ ದರ ಕಾಣಿಸ್ತಾ ಇದೆ, ಇವ್ರುಗಳು ಮಾಡ್ತಿರೋ ದರ ಕಾಣಿಸ್ತಾ ಇಲ್ಲ. ಆದರೆ ಇದನ್ನು ಸ್ಟಾಪ್ ಮಾಡ್ಬೋದು, ಇದನ್ನು ಎದುರಿಸ್ಬೋದು. ಏನು ವಾರ್ಷಿಕವಾಗಿ ನಮ್ಮ ರೈತರಿಗೆ ಕೊಡ್ತಾ ಇದ್ದಾರಲ್ಲ ಘನವೆತ್ತ ಕೇಂದ್ರ ಸರ್ಕಾರದವರು 6,000 ಅಥವಾ ಎಷ್ಟೋ ಸಮಥಿಂಗ್ ಇದೆ, 6,000 ಅನ್ಸುತ್ತೆ, ಮೇ ಬಿ ಇರಲಿ, ವಾಟ್ ಎವರ್, ಏನೊಂದು ಮೊತ್ತ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾವುದಕ್ಕೆ? ಜನಗಳ ಅಭಿವೃದ್ಧಿಗಾಗಿ, ಜನಗಳ ಸರ್ವೈವಿಟಿಯಾಗಿ. ಆದರೆ ನೇರವಾಗಿ ನಮ್ಮಲ್ಲೇ ಅದನ್ನು ಕಿತ್ಕೊಂತವ್ರೆ. ಹೆಂಗೆ ಗೊತ್ತಾ? ನೋಡಿ, ಇವ್ರ ಅಂಡರ್ ಪರ್ಮಿಷನ್ನಲ್ಲೇ ಈ ಟೆಲಿಕಾಂ ಕಂಪನಿಗಳು ನಡೀತಾ ಇದೆ. ಅವರು 100 ರೂಪಾಯಿ ಜಾಸ್ತಿ ಮಾಡಿದ್ರು ಕೇಳೋ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಯಾಕೆ? ಪರ್ಮಿಷನ್ ಯಾಕೆ ಕೊಡ್ತಾವ್ರು ಇವರು? ಅಲ್ಲ ಸ್ವಾಮಿ, ಪಾರ್ಟಿ ಯಾವ್ದಾರಾಗಿರ್ಲಿರಿ, ಎಲ್ರೂ ರಿಸರ್ಚ್ ಮಾಡ್ತಿದ್ದಾನೆ. ಬಡವನಿಂದ ಹಿಡಿದು ಯಾರು ಬಡವ ಸಪೋರ್ಟ್ ಮಾಡ್ತಾನೆ ಯಾವ್ದಾರು ಒಂದು ಪಾರ್ಟಿಗೆ, ಐದರ್ ಕಾಂಗ್ರೆಸ್ ಆರ್ BJP ಆರ್ JDS ಆರ್ ಸಮ್ ಅದರ್ ಪಾರ್ಟೀಸ್, ಯಾರೇ ಸಪೋರ್ಟ್ ಮಾಡಿದ್ರು ಎಲ್ಲವನ್ನು ರೀಚಾರ್ಜ್ ಮಾಡ್ತಾವನೆ. ಎಲ್ಲರೂ ರೀಚಾರ್ಜ್ ಮಾಡ್ತಿದ್ದೀವಿ. ಇದನ್ನು ಕೇಳಲಿಕ್ಕೆ ನಮ್ಗಳಿಗೆ ಯಾವುದು ಸೋರ್ಸ್ ಇಲ್ವಾ? ಅಲ್ಲ ಸ್ವಾಮಿ, ಅವ್ರು ಮಾಡ್ದಂಗೆ ನಾವು ರೀಚಾರ್ಜ್ ತಗೊಂಡಂಗೆ ಅಂತೆ. ಅರೆ ಏನು ಸ್ವಾಮಿ ಇದು? ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಯ್ತೆ ಅಲ್ವಾ? ಅಥವಾ ನಿಮ್ಗಳು ಅಡ್ಜಸ್ಟ್ಮೆಂಟ್ ಇದೆಯಾ? ಮಂತ್ರಿಮಂಡಲಕ್ಕಾಗಲಿ ಸರ್ಕಾರಕ್ಕಾಗಲಿ ಇವ್ರುಗಳಿಗೆ ಏನಾರು ಎಕ್ಸ್ಟ್ರಾ ತಿಂಗಳ ಇಷ್ಟು ಅಂತ ಕೊಡ್ತಾವ್ರ ಇವರು? ಬೇಗ ಬಿಟ್ಟು ರೈಸ್ ಮಾಡ್ತಾ ಇದ್ದಾರಲ್ಲ ಕರೆನ್ಸಿ ರೇಟ್ಗಳ್ನ. ಅಲ್ಲ ಸ್ವಾಮಿ, ಇದನ್ನ ಪ್ರಶ್ನೆ ಮಾಡಬೇಕೋ ಬೇಡವೋ ನೀವು ಹೇಳಬೇಕು. ಕಮೆಂಟ್ ಮುಖಾಂತರ ಹೇಳ್ರಿ. ರೀ, ನನಗೇನು ಇಲ್ಲೇನು ನಾನು ಎಂಟರ್ಟೈನ್ಮೆಂಟ್ ಯಾರನ್ನೂ ಮಾಡೋಕ್ಕೆ ಬಂದಿಲ್ಲ. ನನಗೆ ಜನಕ್ಕೆ ಒಂದು ಸಂದೇಶ ಸರಿಯಾದ ರೀತಿ ತಲುಪಬೇಕು. ಅದರಿಂದ ಎಚ್ಚೆತ್ಕೋಬೇಕು ಸರ್ಕಾರ. ಯಾಕೆಂದರೆ ಸುಮ್ಮನೆ ಬಿಟ್ಟರೆ ಇವ್ರು ಯಾರೂ ನಮ್ಮನ್ನು ಗೊತ್ತಲ್ಲ. ಸುಮ್ಮನೆ ಇದ್ರೇ ಕಷ್ಟ. ಸರ್ಕಾರಕ್ಕೆ ನನ್ನದೊಂದು ಪ್ರಶ್ನೆ ಏನಪ್ಪ ಅಂದರೆ, ಮಾನ್ಯ ಕೇಂದ್ರ ಸರ್ಕಾರ ದಯಮಾಡಿ BSNL ಅನ್ನೋ ಸಂಸ್ಥೆನ ದೊಡ್ಡದಾಗಿ ಏನಾದರೂ ಮಾಡಿ ಅದನ್ನು ಮುಚ್ಚುವಲ್ಲಿ ನಿಮ್ಮ ಪಾತ್ರ ವಹಿಸಿ, ನಿಮ್ಮ ಗನಂದಾರಿ ಕೆಲಸಗಳನ್ನು ಮಾಡಬೇಡಿ. ಏನು ಸ್ವಾಮಿ? ಯಾರೇ ಆಗಲಿ ಸ್ವಾಮಿ, ನೋಡ್ರಿ, ನೀವು ಮಾಡೋ ಅನುಕೂಲತೆಗಳು, ನಿಮ್ಮ ಅನಾನುಕೂಲತೆಗಳು ಜನ ಇವತ್ತು ಎಲ್ಲವೂ ಅರಿತಾವ್ರೆ. ಎಲ್ಲನೂ ಬೆಳಕಿಗೆ ಬರಲೇಬೇಕು. ನಾವು ಯೋಜನೆ ಕೊಟ್ಟಿದ್ದೀವಿ, ನೀವು ಕೊಡಿ ಸ್ವಾಮಿ. ನೀವು ಕೊಟ್ಟಿದ್ದೀರಾ, ನಾರಿ ಶಕ್ತಿ ಕೊಡ್ತಾ ಇದ್ದೀರಿ. 33% ರಿಸರ್ವೇಷನ್ ಮಾಡಲಿಕ್ಕೆ ಅಪೋಸಿಷನ್ ಲೀಡ್ರು ಅಪೋಸಿಷನ್ ಪಾರ್ಟಿ ಏನಿದೆ ಅದನ್ನು ಅಪೋಸ್ ಮಾಡ್ತಾವ್ರೆ. ನಿಮ್ಮ ಈ 33% ಆಫ್ ರಿಸರ್ವೇಷನ್ನು ನಮ್ಮ ದೇವೇಗೌಡರು ಅವತ್ತಿನ ಕಾಲದಲ್ಲೇ ಇಂಟ್ರೊಡ್ಯೂಸ್ ಮಾಡಿದಂಥ ಬಿಲ್. ಅದು ಇವತ್ತಿಂದೇನು ಹೊಸದೇನಲ್ಲ. ತುಂಬ ನನಗೆ ಖುಷಿ ಆಯ್ತತೆ. ನಮ್ಮ ನಾಡಿನ ನಮ್ಮ ರೈತರ ಮಗ, ನಮ್ಮ ರೈತರೇ
ರೈತರಾದ ಮೇಲೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದು ನಮ್ಮ ದೇವೇಗೌಡರು. ಏನು ಸ್ವಾಮಿ, ಅದೇ ಪಕ್ಷದಲ್ಲಿ ಅವರು ಇದ್ದಾರೆ. ನನಗೇನು ಪಕ್ಷದ ಮೇಲೆ ಏನು ನನಗೇನು ಎಗೇನ್ಸ್ಟ್ ಇಲ್ಲ. ಐ ಆಮ್ ನಾಟ್ ಎಗೇನ್ಸ್ಟ್ ದಿ ಪಾರ್ಟಿ, ಐ ಆಮ್ ಎಗೇನ್ಸ್ಟ್ ದಿ ಅಡ್ಮಿನಿಸ್ಟ್ರೇಷನ್. ವಾಟ್ ಯು ಪೀಪಲ್ ಡನ್. ನೋಡಿ, ನೀವು ಯಾವ ರೀತಿ ಆಡಳಿತ ಕೊಡ್ತಿದ್ದೀರಿ, ನಿಮ್ಮ ಕಂಟ್ರೋಲಲ್ಲೇ ಇದೆ ತಾನೇ. ಈ ಯಾವ ಟೆಲಿಕಾಂ ಕಂಪನಿಗಳಿದೆಯಲ್ಲ, ನಿಮ್ಮದೇ ಕಂಟ್ರೋಲ್ಗಳಿಲ್ಲಿದೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ನೇರವಾಗಿ ಅರ್ಥ ಆಗ್ತಾ ಇದೆಯೋ ಜನಕ್ಕೆ ಅರ್ಥ ಆಗ್ತಾ ಇಲ್ವೋ ಅನ್ನೋದು ನನ್ನ ಜನಗಳ ಪ್ರಶ್ನೆ. ನಾನು ಯಾರನ್ನೂ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಾಮಿ. ಮಹಾಜನತೆ, ಕರ್ನಾಟಕದ ಮಹಾಪ್ರಬುದ್ಧ ಜನತೆಗೆ ನನ್ನದೊಂದು ಪ್ರಶ್ನೆ. ಕರೆನ್ಸಿ ರೇಟ್ ಜಾಸ್ತಿ ಮಾಡಲಿಕ್ಕೆ ಪರ್ಮಿಷನ್ ಸರ್ಕಾರದಿಂದ ತಗೊಂಡು ಮಾಡ್ತಾವ್ರೋ ಅಥವಾ ಏಕಾಏಕಿ ಅವ್ರು ಮಾಡ್ತಾವ್ರೋ ಅನ್ನೋದನ್ನ ತಾವು ನಿಮ್ಮದೇ ಪಾರ್ಟಿಯಲ್ಲಿದ್ದರು, ಯಾವುದೇ ಪಾರ್ಟಿಯಲ್ಲಿದ್ದರು, ತಾವು ಒಂದು ಪ್ರಶ್ನೆ ಮಾಡಬೇಕು ಸ್ವಾಮಿ. BSNL ಇಂಪ್ಲಿಮೆಂಟ್ ಮಾಡ್ರಿ, BSNL ಡೆವಲಪ್ ಮಾಡ್ರಿ. ಯಾಕೆ ಟವರ್ಗೆ ಪ್ರಾಬ್ಲಮ್ ಇದೆಯಾ? ಯಾಕೆ ಇವ್ರು ಟವರ್ಗಳು ನಡೆಸ್ತಾ ಇಲ್ವಾ? ಆಪ್ಟಿಕಲ್ ಫೈಬರ್ ಕೇಬಲ್ನ ಏನು ಇನ್ಸ್ಟಾಲ್ ಮಾಡಿ ಇವ್ರು ನಡೆಸ್ತಾ ಇದ್ದಾರಲ್ಲ, ಆ ಟವರ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಇವ್ರುಗಳಿಗೆ ಮಾತ್ರ ಆಗ್ತೈತೆ ಅಂದರೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಇವ್ರುಗಳು ದೊಡ್ಡವರ ಸೋಕಾಲ್ಡ್ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರಲ್ಲ, ಈ ಟೆಲಿಕಾಂ ಕಂಪ್ನಿ ಓನರ್ಗಳು. ಏನು ಸ್ವಾಮಿ, ನಿಮ್ಗಿನ್ನ ದೊಡ್ಡವರಿದ್ದಾರಾ? ಅಂದರೆ ನಮಗಿನ್ನ ದೊಡ್ಡವರಿದ್ದಾರಾ ಅವರು? ಸರ್ಕಾರ ಅಂದರೆ ನಾವು ರೀ, ಯಾರ ಅಪಮಾನ ಸರ್ಕಾರ ಅಲ್ಲ, ಭಾರತ ಸರ್ಕಾರ, ಭಾರತದ ಪ್ರಜೆದು. ಒಂದು ತಿಳ್ಕೊಳ್ರಿ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಭಾರತೀಯ ಪ್ರಜೆ, ಕರ್ನಾಟಕದ ಪ್ರಜೆಯ ಒಬ್ಬೊಬ್ಬನ ಆಸ್ತಿ. ಯಾರ್ದು ಪ್ರೈವೇಟ್ ಅಲ್ಲ. ಯಾರು ಅಲ್ಲಿ ಸೈನ್ ಹಾಕ್ಬೇಕಾದ್ರೆ ನಾನು BJP ಪಾರ್ಟಿಯಿಂದ ಸೈನ್ ಆಗ್ತಿದ್ದೀನಿ ಅಂತ ಸರ್ಕಾರದಲ್ಲೋ, ಕಾಂಗ್ರೆಸ್ ಪಾರ್ಟಿಯಿಂದ ಸೈನ್ ಆಗ್ತಿದ್ದೀನಿ ಅಂತ ಸರ್ಕಾರದಲ್ಲೋ ಹಾಕಕ್ಕಾಗಲ್ಲ. ರಾಷ್ಟ್ರಪತಿಯವರ ಪರ್ಮಿಷನ್ ಬೇಕು, ಪ್ರಧಾನಮಂತ್ರಿಗಳು ಅದನ್ನು ಮಂಡಿಸ್ಬೇಕು. ಯಾವುದೇ ಬಿಲ್ ಆಗಲಿ, ಯಾವುದೇ ಆ್ಯಕ್ಟ್ ಆಗಲಿ, ಅಥವಾ ನಿಮ್ಮ ಗಮನಕ್ಕೆ ಬಂದಿಲ್ವಾ ಸ್ವಾಮಿ ಅನ್ನೋದು ನನ್ನ ಪ್ರಶ್ನೆ. ಇದನ್ನು ದಯಮಾಡಿ ನೋಡಿ, ನನ್ನ ಮಾತುಗಳು ಯಾವುದು ನನ್ನ ಪರ್ಸ್ನಲ್ ಥಿಂಗ್ಸ್ ಅಲ್ಲ. ನಾನು ಒಬ್ಬನಿಗೆ ಅನುಕೂಲ ಆಗೋಂಥದ್ದು ಇಲ್ಲೆಲ್ಲೂ ಯಾವುದೋ ವರ್ಡ್ ಇಲ್ಲ. ನಿಮ್ಮ ಪರವಾಗಿ ಮಾತಾಡ್ತಿದ್ದೀನಿ ರೀ. ಯಾವುದೋ ಒಂದು ಎಲ್ಗೋ ಯಾವುದೋ ದೇವ